ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕಿನ ವಾಜರಹಳ್ಳಿಯಲ್ಲಿ ಪ್ಯಾರಾಗನ್ ಕಂಪನಿಯಿಂದ ನಿರ್ಮಿಸಿರುವ ಸುಮಾರು 70 ಲಕ್ಷ ವೆಚ್ಚದಲ್ಲಿ 4 ಶಾಲಾ ಕೊಠಡಿಗಳ ಹಾಗೂ 2024-25ನೇ ಸಾಲಿನ ಆಂಗ್ಲ ಮಾಧ್ಯಮ ಪ್ರಾರಂಭೋತ್ಸವ ಉದ್ಘಾಟನೆಯನ್ನು ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ ನಂತರ ಶಾಸಕರು ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಿದರು. ವಾಜರಹಳ್ಳಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ಯಾರಾಗನ್ ಕಂಪನಿಯ ಮ್ಯಾನೇಜರ್ ಮಂಜುನಾಥ್ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಪ್ಯಾರಾಗನ್ ಕಂಪನಿಯಿಂದ ಸುಮಾರು 70 ಲಕ್ಷ ವೆಚ್ಚದಲ್ಲಿ ಈ ಒಂದು ವಾಜರಹಳ್ಳಿ ಗ್ರಾಮದಲ್ಲಿ ಸುಮಾರು 300-350 ಇರೋ ಮಕ್ಕಳಿಗೆ ಈ ಒಂದು 4 ಕೊಠಡಿಯ 70 ಲಕ್ಷ ವೆಚ್ಚದಲ್ಲಿ ನಾವು ಒಂದು ಕಟ್ಟಡವನ್ನು ಕಟ್ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ 10 ಶೌಚಾಲಯ ಗಂಡು ಮಕ್ಕಳಿಗೆ ಹಾಗೆ 10 ಶೌಚಾಲಯ ಹೆಣ್ಣು ಮಕ್ಕಳಿಗೆ ಸುಮಾರು 15 ಲಕ್ಷದಲ್ಲಿ ಒಟ್ಟು ವೆಚ್ಚ ಎಲ್ಲ ಸೇರಿ 70 ಲಕ್ಷದಲ್ಲಿ ಕಟ್ಟಿಸ್ಕೊಟ್ಟಿದ್ದೀವಿ. ಸುಮಾರು 350 ಇರುವ ವಿದ್ಯಾರ್ಥಿಗಳಿಗೆ 70 ಲಕ್ಷ ವೆಚ್ಚದಲ್ಲಿ ಶಾಲಾ ಕೊಠಡಿಗಳು ಮತ್ತು ಗಂಡು ಮಕ್ಕಳಿಗೆ 10 ಶೌಚಾಲಯ ಮತ್ತು ಹೆಣ್ಣು ಮಕ್ಕಳಿಗೆ ಶೌಚಾಲಯಗಳು ನಿರ್ಮಿಸಿದ್ದು ಸುಮಾರು 15 ಲಕ್ಷ ವೆಚ್ಚವಾಗಿದೆ. ಸಾರ್ವಜನಿಕರು ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಮುಂದೆ ಇದೇ ರೀತಿ ಸರ್ಕಾರಿ ಶಾಲೆಗಳಿಗೆ ಶಾಲಾ ಕೊಠಡಿಗಳು ಮತ್ತು ಶೌಚಾಲಯಗಳನ್ನು ನಿರ್ಮಿಸುವ ಆಸೆ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಕೆಂಪರಾಜ್ ಅವರು, ವಾಜರಹಳ್ಳಿ ಶಾಲೆಗೆ ಉನ್ನತ ಮಟ್ಟದಲ್ಲಿದ್ದು ಪ್ಯಾರಾಗನ್ ಕಂಪನಿಯ ಸಹಕಾರದಿಂದ ನಿರ್ಮಾಣಗೊಂಡಿದ್ದು ಶಾಲಾ ಶಿಕ್ಷಕರು ಮತ್ತು ಮುಖಂಡರುಗಳ ಸಾಕಷ್ಟು ಸಹಕಾರ ನೀಡಿದ್ದಾರೆ ಎಂದರು. ಗ್ರಾಮದ ಶಾಲೆ ಇವತ್ತು ಉನ್ನತ ಮಟ್ಟಕ್ಕೆ ನಾವು ತಗೊಂಡೋಗಿದ್ದೀವಿ. ಈ ಶಾಲೆಯಲ್ಲಿ ನಾನೊಬ್ಬ ವಿದ್ಯಾರ್ಥಿಯಾಗಿ ನಾನು ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಬಂದಿದ್ದೀನಿ. ಅದೇ ರೀತಿ ನಮ್ಮ ಶಾಲೆಗೆ ಇವತ್ತು ಪ್ಯಾರಾಗನ್ ಕಂಪ್ನಿಯವರು 70 ಲಕ್ಷದ ವೆಚ್ಚದ ಅನುದಾನವನ್ನು ಕೊಟ್ಟು ಮತ್ತು ಶೌಚಾಲಯಗಳು ಮತ್ತು ಗಂಡು ಮಕ್ಕಳಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿರ್ಬೋದು ಮತ್ತು ಶಿಕ್ಷಕರಿಗಿರ್ಬೋದು ಎಲ್ಲರಿಗೂ ಸಹ ಹೈಟೆಕ್ ಶೌಚಾಲಯ ಮಾಡಿಕೊಟ್ಟಿದ್ದಾರೆ. ಹಿಂದೆ ನಮ್ಮ ಶಾಸಕರು ಅವರು ಒಂದು ಸ್ಕೂಲ್ ಮಾಡಿದ್ರು ಮತ್ತು ಗಜ್ರಿ ಅವರು ಒಂದು 5 ಕೊಠಡಿ ಕಟ್ಕೊಟ್ಟಿದ್ರು. ಆಮೇಲೆ ಮತ್ತು ಇನ್ನೊಂದು ಸರ್ಕಾರದಿಂದ ರೌಂಡ್ ಟೇಬಲಿಂದ ಒಂದು ಶಾಲೆ ಮಾಡಿಕೊಟ್ಟಿದ್ರು 2 ಕೊಠಡಿ. ಹಲವಾರು ನಮಗೆ ಸಂಸ್ಥೆಗಳು ಇಲ್ಲಿ ಬಂದು ಮಾಡಿಕೊಡ್ತಾರೆ. ಕಾರ್ಯಕ್ರಮದಲ್ಲಿ ಲತಾ ಹೇಮಂತ್ ಕುಮಾರ್, ನಗರಸಭಾ ಸದಸ್ಯರು, ಪ್ಯಾರಾಗನ್ ಸಂಸ್ಥೆಯ ನಿರ್ದೇಶಕರಾದ ಸಿದ್ಧಾರ್ಥ, ಪ್ಯಾರಾಗನ್ ಸಂಸ್ಥೆಯ HR ಮಂಜುನಾಥ್ ಮತ್ತು ನಿವೃತ್ತ HR ರಂಗಸ್ವಾಮಯ್ಯ, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ತಿಮ್ಮಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಾಸು ಹಾಗೂ ಶಾಲೆಯ ಮುಖ್ಯ ಉಪಾಧ್ಯಾಯರು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ನಾಗರಿಕರು ಭಾಗವಹಿಸಿದರು. ವರದಿ ಹನುಮಂತರಾಜ್, ನೆಲಮಂಗಲ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.